ಇಂಗ್ಲಿಷ್ ಭಾಷೆನೇ ಇಲ್ಲದೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಯಾವ್ದು ಓಪನ್ ಮಾಡಿದ್ರು ಚಾಟ್ ಮಾಡಬೇಕಾದ್ರೆ 80 to 90% ಇಂಗ್ಲೀಷಲ್ಲೇ ಮಾಡಬೇಕು. ಕನ್ನಡದಲ್ಲಿ ಚಾಟ್ ಮಾಡಿದರೆ ತಪ್ಪೇನೂ ಇಲ್ಲ, ನಮ್ಗೆ ಯಾರು ಏನು ಹೇಳೋದು ಇಲ್ಲ. ಆದರೆ ಎಲ್ಲರೂ ಇಂಗ್ಲೀಷಲ್ಲಿ ರಿವ್ಯೂ ಹಾಕ್ತಾ ಇದ್ರೆ ನಾನು ಮಾತ್ರ ಕನ್ನಡದಲ್ಲಿ ಹಾಕಿದರೆ ಸರಿ ಇರುತ್ತಾ? ಅರ್ಧಂಬರ್ಧ ಕನ್ನಡ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಡಿಲೀಟ್ ಮಾಡಿರೋದು ಇದೆ. ಅಷ್ಟೇ ಯಾಕೆ, ಕೆಲವೊಮ್ಮೆ ಎಲ್ಲ ರಿವ್ಯೂ ಟೈಪ್ ಮಾಡಿ ಇನ್ನೇನು ಪೋಸ್ಟ್ ಮಾಡಬೇಕು, ಸ್ವಲ್ಪ ಇಂಗ್ಲೀಷಲ್ಲಿ ಸೆಂಟೆನ್ಸಸ್ ಚೆನ್ನಾಗಿ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಮತ್ತೆ ಡಿಲೀಟ್ ಮಾಡಿರೋದು ಉಂಟು. ಇದು ಒಂದು ರೀತಿಯ ಅಂಜಿಕೆ ಅಂತ ಹೇಳ್ಬೋದು. ನಾವು ನಮ್ಮ ಕನ್ನಡ ಭಾಷೆನ ಎಷ್ಟು ಪ್ರೀತಿಸ್ತೀವಿ, ಮತ್ತು ಕನ್ನಡದಲ್ಲಿ ಮಾತಾಡಿದಾಗ ನಮಗೆ ಸಿಗುವ ಆನಂದ ಬೇರೆ ಯಾವ ಭಾಷೆಯಲ್ಲಿ ಮಾತಾಡಿದ್ರೂ ಸಿಗಲ್ಲ. ಮನಸ್ಸು ಬಿಚ್ಚಿ ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಅನಿಸುತ್ತೆ. ಅದು ನಮ್ಮ ಜನ್ಮಸಿದ್ಧ ಹಕ್ಕು ಸಹ. ಆದರೂ ನಾವು ಇಂಗ್ಲಿಷ್ ಭಾಷೆನ ಯಾಕೆ ಕಲಿಬೇಕು? ಯಾಕೆಂದರೆ ಪ್ರಪಂಚದಾದ್ಯಂತ ಈ ಭಾಷೆನ ಒಂದು ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿ ಬಳಸ್ತಾ ಇದ್ದೀವಿ. ಈಗ ಅನಿವಾರ್ಯತೆ ನಿಮಗೆ ಅರ್ಥ ಆಗಿರತ್ತೆ, ನಿಮ್ಗೆಲ್ಲರಿಗೂ ಅದು ಗೊತ್ತು. ಆದ್ರೂ ವಿ ಥಿಂಕ್ ಅ ಲಾಟ್. If I am not a graduate, it's okay. But if I can't speak English fluently, that's not okay. If you're also struggling with these thoughts, ನಿಮ್ಗೆಲ್ಲೋ ತಡೆ ಆಗ್ತಾ ಇದೆ ಅಂತ ಅನ್ಸಿದ್ರೆ ಯಾಕೆ ಒಂದ್ಸಲ ನಾವು ಭೇಟಿ ಆಗಬಾರ್ದು? ನನ್ನ ಹೆಸರು ರೇಖಾ. ಐ ಆಮ್ ಅ ಫ್ಲೂಯೆನ್ಸಿ ಕೋಚ್ ಆ್ಯಂಡ್ ಅ ಲೈಫ್ ಕೋಚ್. ನಾನು ನನ್ನ ಇಂಗ್ಲೀಷ್ ಲೋಕದಲ್ಲಿ ಸಾಕಷ್ಟು ಜನರಿಗೆ ಇಂಗ್ಲೀಷ್ನ ಫ್ಲೂಯೆಂಟಾಗಿ ಮಾತಾಡೋದಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ನೀವಿವಾಗ ಮಾಡಬೇಕಾಗಿರೋದೆಲ್ಲ ಇಷ್ಟೇ. ಈ ಕೆಳಗಿನ ಲಿಂಕ್ನ ಕ್ಲಿಕ್ ಮಾಡಿ, ನನ್ನ ಲ್ಯಾಂಡಿಂಗ್ ಪೇಜಲ್ಲಿ ಸಾಕಷ್ಟು ವಿವರಗಳನ್ನ ಕೊಟ್ಟಿದ್ದೀನಿ. ನೀವು ಆ ವಿವರಗಳನ್ನ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನಾನು ಸದ್ಯದಲ್ಲೇ ನಾನು ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದೀನಿ. ವೈ ಡೋಂಟ್ ಯು ಜಾಯಿನ್? ಲೆಟ್ಸ್ ಮೀಟ್ ಆನ್ ಝೂಮ್ ಆ್ಯಂಡ್ ಲೆಟ್ಸ್ ಲರ್ನ್ ಮೋರ್. ಸ್ಪೀಕ್ ಇಂಗ್ಲಿಷ್, ಸ್ಟೇ ಅಹೆಡ್. ನಮಸ್ಕಾರ.